ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಬಗ್ಗೆ ಇಂಪಾರ್ಟೆಂಟ್ 2 ವಿಚಾರ ಬಗ್ಗೆ ಮಾತಾಡ್ತಿದ್ದೀನಿ. ಅದು ಯಾವುದು ಅಂತ ಹೇಳೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲೇನು ಬಂದು ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳು ಈಗಾಗಲೇ KCET ಅಪ್ಲಿಕೇಶನ್ ಹಾಕಿರ್ತೀರಿ. ಅದು ತಿದ್ದುಪಡಿ ಹೇಗೆ ಮಾಡಬೇಕು ಅಂತ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಹಾಗೂ ಆ ಡೇಟ್ 19/7/2021 ಶುರುವಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಆ ಡೇಟ್ ಎಕ್ಸ್ಪೌಂಡ್ ಆಗಿ 20/7/2021 ಆಗಿದೆ. ಅಂದರೆ ಇವತ್ತು. ಇದನ್ನು ನೀವು ಬೇಕಾದರೆ KEA ಹೋಮ್ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಇಲ್ಲಿ ನೀವು ಮೇಲ್ಗಡೆ ಕಾಣಿಸ್ತಾ ಇರ್ಬೋದು, CET 2021 ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕ ವಿಸ್ತರಣೆ ಮತ್ತು ಆನ್ಲೈನ್ ಅರ್ಜಿ ತಿದ್ದುಪಡಿಯನ್ನು ದಿನಾಂಕ 20/7/2021 ಸಕ್ರಿಯಗೊಳಿಸಲಾಗುವುದು. ಈ ಥರ ಬರ್ತಾ ಇದೆ. ಇದನ್ನು ನೀವು ಸಂಜೆ 6 ಗಂಟೆಯಿಂದ ಓಪನ್ ಆಗುತ್ತೆ. ಆಗ ನಿಮ್ಮ ಅಪ್ಲಿಕೇಶನನ್ನು ತಿದ್ದುಪಡಿ ಮಾಡ್ಬೋದು. ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ, ಇವತ್ತು 20/7/2021 4 ಗಂಟೆಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳ ರಿಸಲ್ಟ್ ಓಪನ್ ಆಗುತ್ತೆ. ಹಾಗೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಯೂಸ್ ಮಾಡಿ ನೀವು ನಿಮ್ಮ ರಿಸಲ್ಟ್ನ ಪಡಿಬೋದು. ಅದು ಹೇಗೆ ಪಡಿಬೇಕು ಅಂದರೆ, ನೀವು ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು, KRNIC.in 2021 ಅಂತ ಈ ಥರ ಟೈಪ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ನೀವು ಕೆಳಗಡೆ ಇಲ್ಲಿ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2021 ಅಂತ ಕಾಣ್ಬೋದು. ಅದು ನಿಮಗೆ 4 ಗಂಟೆಯಿಂದ ಕಾಣಲಿಕ್ಕೆ ಸಿಗುತ್ತೆ. ಹಾಗೂ ನಾನು ಇಲ್ಲಿ ಹಿಂದಿನ ವರ್ಷ ಹೇಗೆ ವಿದ್ಯಾರ್ಥಿಗಳು ನೋಡಿರ್ತಾರೋ ರಿಸಲ್ಟ್ನ ಹೇಗೆ ಓಪನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಮೇಲ್ಗಡೆ ಕಾಣಿಸ್ಬೋದು, ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಇಲ್ಲಿ ನಿಮಗೆ ಈ ಥರ ಪೇಜ್ ಓಪನ್ ಆಗಿ ಇಲ್ಲಿ ನಿಮಗೆ PUC ರಿಸಲ್ಟ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ತುಂಬ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೂ ಈ ರೀತಿ ನಿಮ್ಮ ರಿಸಲ್ಟ್ನ ಪಡಿಬೋದು. ಆದರೆ ಇಲ್ಲಿ ತೋರಿಸ್ತಾ ಇರೋದು ನಾನು ಹಿಂದಿನ ವರ್ಷದ ಸಪ್ಲಿಮೆಂಟರಿ ಎಕ್ಸಾಮ್ನ ರಿಸಲ್ಟ್ನ. ಇದೇ ರೀತಿ ನಿಮಗೆ 4 ಗಂಟೆಯಿಂದ ವೆಬ್ಸೈಟ್ ಓಪನ್ ಆಗುತ್ತೆ. ಆ ಮೂಲಕ ಇದೇ ರೀತಿ ಫಾಲೋ ಮಾಡ್ತಾ ಬನ್ನಿ. ಅದೇ ರೀತಿ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೂ ಯಾವುದಾದ್ರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.